ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡೆಲ್ಲಿ ದಂಡಯಾತ್ರೆಯನ್ನ ಮುಂದುವರಿಸಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಭೇಟಿ ಬೆನ್ನಲ್ಲೇ ಪರಮೇಶ್ವರ್ ದೆಹಲಿ ಟೂರ್ ಅನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 10:20 ಗೃಹ ಸಚಿವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ. ದೆಹಲಿಯ ದಂಡಯಾತ್ರೆ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡುತ್ತಾರೆ ಪರಮೇಶ್ವರ್. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೀದಿ ಜಗಳ ಆರಂಭವಾಗಿದೆ. ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ಏಕವಚನದಲ್ಲಿ ದಾಳಿ ನಡೆಸಿದರು. ಈ ಹಗ್ಗ ಜಗ್ಗಾಟ, ಟೀಕೆ ಟಿಪ್ಪಣಿ, ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಾದರೆ ದೆಹಲಿಗೆ ಅಹಿಂದ ಸಮುದಾಯದ ನಾಯಕರು ಸಚಿವರು ಹೋಗೋದು ಮುಂದುವರೆದಿದೆ ಅಂತ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು, ಕೆಎನ್ ರಾಜಣ್ಣ ಕೂಡ ಹೋಗಿದ್ರು. ಈ ಇಬ್ಬರ ನಾಯಕರ ಒತ್ತಾಯ ಬೇಡಿಕೆ ಏನಾಗಿತ್ತು ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ ಅನ್ನುವ ಬಗ್ಗೆ ಮಾತನಾಡಿದ್ರಂತೆ. ಅದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು ಪರಮೇಶ್ವರ್ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ, ವರಿಷ್ಠರನ್ನ ಭೇಟಿ ಆಗ್ತಾರಾ, ಒಂದು ವೇಳೆ ಏನಾದರೂ ಭೇಟಿ ಆದರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಎನ್ನುವ ಕುತೂಹಲ ಇದೆ. ಪರಮೇಶ್ವರ್ ಅವರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆ ಪರಮೇಶ್ವರ್ ಅವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿತ್ತು ಅಂತ. ಅಂದರೆ ಈ ಹಿಂದಿನ ಪರಮೇಶ್ವರ್ಗೂ ಈಗಿನ ಪರಮೇಶ್ವರ್ಗೂ ತುಂಬ ವ್ಯತ್ಯಾಸ ಇದೆ. ಈ ಹಿಂದಿನ ಪರಮೇಶ್ವರ್ ಒಂದು ರೀತಿಯಾಗಿ ನೋಡಿ ಮಾತನಾಡ್ತಾ ಇದ್ರು, ಬಟ್ ಈಗ ರೆಬಲ್ ಆಗಿ ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪವರ್ ಶೇರಿಂಗ್ ವಿಚಾರ ಇದೆಯಲ್ವಾ, ಅಂದರೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷದ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂತ ಹೇಳಿದ್ರೆ ಅವರವರೇ ಅಧಿಕಾರವನ್ನು ಹಂಚಿಕೆ ಮಾಡೋದಾದ್ರೆ ನಾವ್ ಯಾಕೆ ಬೇಕು, ನಾವೇನು ಪಕ್ಷ ಸಂಘಟನೆಯನ್ನು ಮಾಡೇ ಇಲ್ವಾ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಪರಮೇಶ್ವರ್. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಸಿಎಂ ಬದಲಾವಣೆಯ ಚರ್ಚೆ ಬಂದರೆ, ಆ ಅನಿವಾರ್ಯತೆ ಸೃಷ್ಟಿಯಾದರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವರ ಒತ್ತಾಯ. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಈ ಹಿಂದೆ ಸಿಟಿ ರವಿ ಪ್ರಕರಣ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಒಂದು ಅಶ್ಲೀಲ ಪದವನ್ನು ಉಪಯೋಗ ಮಾಡಿದ್ರು ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡಿದ್ರು, ಇದರಿಂದ ನನಗೆ ಮುಜುಗರ ಆಗ್ತಾ ಇದೆ ಅನ್ನುವ ಈಗ ಸಾಕಷ್ಟು ದೂರುಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದು, ಪರಮೇಶ್ವರ್ ಅವರ ಹತ್ರ ಕೂಡ ಸಾಕಷ್ಟು ದೂರುಗಳು ಸಲ್ಲಿಕೆ ಆಗಬೇಕಿರುವಂಥದ್ದು. ಇವತ್ತಿನ ಭೇಟಿಯಲ್ಲಿ ಆ ದೂರುಗಳು ಸಲ್ಲಿಕೆ ಆಗುತ್ತಾ, ಅದಕ್ಕೆ ಪರಿಹಾರ ಸಿಗುತ್ತಾ, ಕಾದು ನೋಡಬೇಕಾಗಿರುವಂಥದ್ದು.